ನಮಸ್ಕಾರ, ನಾನು ಚಂದ್ರಶೇಖರ್ ಕೆದ್ಲಾಯ, ಆನೇಕಲ್ಮಠ, ಬಿಳಾಲ್ಕೊಪ್ಪ. ಇವತ್ತು ನಾನು ಕಾಂಪೋಸ್ಟ್ ಕಲ್ಚರ್ ಬೆಳೆಸಿ ಕಾಂಪೋಸ್ಟ್ ಮಾಡೋದು ವಿಧಾನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಡಾಕ್ಟರ್ ಸಾಯಿಲ್ ಅವ್ರದ್ದು ವೇಸ್ಟ್ ಡಿಕಾಂಪೋಸರ್ ಡಾಕ್ಟರ್ ಸಾಯಿಲ್ ಅವ್ರದ್ದು. ಇದು 1 ಲೀಟ್ರಿಗೆ 440 ರೂಪಾಯಿ ಬೀಳುತ್ತೆ. ನನಗೆ 2 ಲೀಟ್ರ್ ತರಿಸಿದೆ. ಒಂದು 20 ರೂಪಾಯಿ ಜಾಸ್ತಿ ಕೊಟ್ಟೆ, ಬಸ್ಸಿಗೆ ಹಾಕಿದ್ರು. ಇದೆ, ಬಸ್ಸಲ್ಲಿ ತೊಗೊಂಡೆ. ಇದು ಏನಂದರೆ, ಈ ಕಾಂಪೋಸ್ಟ್ ಕಲ್ಚರ್ ಹಾಕಿದರೆ, ಕಾಂಪೋಸ್ಟ್ ಹೊಂಡಕ್ಕೆ ಹಾಕಿದರೆ ನೀವೊಂದು 6-8 ತಿಂಗಳು, 1 ವರ್ಷದಲ್ಲಿ ಕಾಂಪೋಸ್ಟ್ ಆಗೋದು 2-3 ತಿಂಗಳಲ್ಲೇ ಪುಡಿಯಾಗಿ ಚೆನ್ನಾಗಿ ಕಾಂಪೋಸ್ಟ್ ಆಗಿರುತ್ತೆ. ಅಂದರೆ ಇದನ್ನು ಹಾಕಿದಾಗ ಎರೆಹುಳುಗಳು ಬಂದು ಕಾಂಪೋಸ್ಟ್ ಕೊಂಡಿನಲ್ಲಿ ಸೇರಿಕೊಂಡು ಜೀವಾಣುಗಳಿರ್ತವೆ. ಇದರಲ್ಲಿ ಕಾಂಪೋಸ್ಟ್ ಮಾಡಲಿಕ್ಕೆ ಬೇಕಾಗಿದ್ದು ಅದು ಜೀವಾಣು ಹಾಕಿದಾಗ ಎರೆಹುಳುಗಳು ಬಂದು ಕಾಂಪೋಸ್ಟ್ ಗುಂಡಿನಲ್ಲಿ ಸೇರಿಕೊಂಡು ಪುಡಿಯಾಗಿ ಕಾಂಪೋಸ್ಟ್ ಮಾಡಿಕೊಡ್ತವೆ. ಇದನ್ನು ಅವ್ರು ಹೇಳೋದ ರೀತಿಯಲ್ಲಿ 200 ಲೀಟ್ರ್ ನೀರಿಗೆ ಬೆರೆಸಿ ಕಾಂಪೋಸ್ಟ್ ಕೊಂಡಾದ್ಮೇಲೆ ಹಾಕಬೇಕು. ಆದರೆ ನಾನು ಇಲ್ಲಿ ಸರಿ ಟ್ಯಾಂಕ್ ಇದೆ, ಇದು ಗೊಬ್ಬರ ಗ್ಯಾಸ್ ಸರಿನ ಹೊತ್ತು ಇದರಲ್ಲಿ ತುಂಬಿಸ್ಕೊಂಡಿದ್ದೀನಿ. ಇದಕ್ಕೆ ತುಂಬಿಸ್ಕೊಂಡಿದ್ದೀನಿ. ಇದಕ್ಕೆ 1 ಲೀಟ್ರು ಕಾಂಪೋಸ್ಟ್ ಕಲ್ಚರ್ ಹಾಕ್ಕೊಂಡಿದ್ದೀನಿ. ಈ ಕಡೆ ಸರಿ ಪಂಪ್ ಇದೆ ನಂದು. ಸ್ಲರಿ ಪಂಪ್ ನೀವು ಮುಖಾಂತರ ಪಂಪ್ ಮಾಡಿದರೆ ಈ ಕಡೆ ಪೈಪ್ ಇದೆ, ಅಂಡರ್ಗ್ರೌಂಡ್ ಬಂದು ಪೈಪ್ ಇದೆ. ಈ ಪೈಪು ಇದರಲ್ಲಿ ಹೀಗೆ ಒಂದು ಪಂಪಾಗಿ ಈ ಕಡೆ ಕೆಳಗಡೆ ಕಾಂಪೋಸ್ಟ್ ಹೊಂಡ ಇದೆ. ಇದರಲ್ಲಿ ಒಂದು 300 ಬುಟ್ಟಿ ಕಾಂಪೋಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೆ ಹಾಕ್ತೀನಿ. ಇದು ಹೀಗೆ ಹಾಕಿ ಬೇಗ ಕಾಂಪೋಸ್ಟ್ ಆದರೆ ನಮಗೆ ಇನ್ನು ಗಣಪತಿ ಹಬ್ಬ ಈಗ ಏನಂದರೆ ಮೇ ಬಂತು, ಏಪ್ರಿಲ್ ಮೇ ಬಂದಿದೆ ಆ ಥರ. ಈಗ ನಾವು ರೆಡಿ ಮಾಡಿ ಹಾಕಿಟ್ಟರೆ ಮತ್ತು ಗಣಪತಿ ಹಬ್ಬಕ್ಕೆ ಪುಡಿಯಾಗಿ ಕಾಂಪೋಸ್ಟ್ ಆಗಿರುತ್ತೆ. ಮಳೆ ಇರಬೇಕಾದ್ರೆ ಹೊತ್ತು ತೋಟಕ್ಕೆ 1-2 ಬುಟ್ಟಿ ಹಾಕಿದರೆ ಅವಾಗೇನಾಗುತ್ತೆ, ಒಂದು ತೇವಾಂಶನೂ ಇರುತ್ತೆ, ಮಳೆನೂ ಬೀಳ್ತಾ ಇರುತ್ತೆ, ಮಣ್ಣು ಬೇಗ ತಗೊಳುತ್ತೆ, ಇನ್ನು ನೆರಳು ಕೂಡ ಇರುತ್ತೆ. ಕಾಂಪೋಸ್ಟ್ ಹಾಕಿದಾಗ ಬಿಸಿಲು ತಾಗದಿದ್ದರೆ ಕಾಂಪೋಸ್ಟ್ನ ಬೇಗ ಹೇಳ್ಕೊಳ್ಳುತ್ತೆ, ಚೆನ್ನಾಗಾಗುತ್ತೆ ಆ ರೀತಿ ಮಾಡೋದು ಅಂತ. ಇನ್ನು ಈ ಕಡೆ ಇನ್ನೊಂದು ಕಾಂಪೋಸ್ಟ್ ಹೊಂಡ ಇದೆ. ಇದು ಹಸು ಬಿಟ್ಟಿದ್ದು ಹುಲ್ಲೆಲ್ಲ ಒಟ್ಟು ಹಾಕಿ ಕಾಂಪೋಸ್ಟ್ ಮಾಡೋದು. ಇದಕ್ಕೆ ಇನ್ನೊಂದು ಸಲ ಅದೇ ರೀತಿ ಸ್ಲರಿ ಜೊತೆ ಕಾಂಪೋಸ್ಟ್ ಕಲ್ಚರ್ 1 ಲೀಟ್ರನ್ನು ಮಿಕ್ಸ್ ಮಾಡಿ ಪಂಪ್ ಮಾಡಿ ಇದರ ಮೇಲೆ ಬಿಡೋದು. ಇದು ಕೂಡ ಪುಡಿ ಆಗಿರುತ್ತೆ. ಸ್ಲರಿ ಪಂಪ್ ಮಾಡಿ ಬಿಟ್ಟ ಮೇಲೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೇನೆ. ಯಾಕಂದರೆ ಬಿಡಲಿಕ್ಕೆ ನನಗೆ ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ. ಪೂರ್ತಿ ತೇವಾಂಶ ಆಗಿದೆ. ಇದು ಪೂರ್ತಿ ಖಾಲಿ ಮಾಡಿದೆ. ಮತ್ತು ಕೆಳಗಡೆ ಸ್ಲರಿ ಟ್ಯಾಂಕ್ ಕೆಳಗಡೆ ಸ್ವಲ್ಪ ತಳದಲ್ಲಿ ಉಳ್ಕೊಂಡಿರುತ್ತೆ, ಅದನ್ನು ಓಪನ್ ಮಾಡಿ ಬಿಡಬೇಕು. ಅದನ್ನು ಇಲ್ಲಿ ಇದುಂಟು, ಇದನ್ನು ಓಪನ್ ಮಾಡಿದ್ರೆ ಅದು ಬರುತ್ತೆ. ಬಿಡ್ತೀನಿ ನೋಡಿ. ಇದು ಸ್ಲರಿ ಟ್ಯಾಂಕ್ ಕೆಳಗಡೆಯಿಂದ ಕೊಟ್ಟಿದ್ದೀನಿ ಒಂದು ಪೈಪು, ಸಿಕ್ಕಾಕೊಂಡಿದೆ ಅಂತ ಕಾಣುತ್ತೆ. ಇದನ್ನು ಓಪನ್ ಮಾಡಿದ್ರೆ ಪೂರ್ತಿ ಹೊರಗೆ ಬರುತ್ತೆ. ಪೂರ್ತಿ ಓಪನ್ ಅಲ್ಲಿ ಒಂದು ಪೈಪ್ ನುಗ್ಗಿಸಿ ಓಪನ್ ಮಾಡಬೇಕೀಗ. ತಳದಲ್ಲಿ ಉಳ್ಕೊಂಡಿದ್ದು ದಪ್ಪ ಬಗಡ ಪೂರ್ತಿ ಬರುತ್ತೆ. ಇದೇನೆಂದರೆ ಸ್ಟಾರ್ಟಿಂಗ್ 1-2-3 ಸಲ ಹಾಯಿಸ್ತೀನಿ ಪೈಪಲ್ಲಿ ಪಂಪ್ ಮಾಡಿ, ಮತ್ತು ಇದೇ ಟ್ಯಾಂಕ್ ತುಂಬಿಸಿ ಕೆಳಗಡೆ ಓಪನ್ ಮಾಡಿ ಬಿಡೋದು. ಅವಾಗ ಬಂದು ಇದಕ್ಕೆ ತುಂಬ್ಕೊಳ್ಳೋದು. ಆ ಥರ ವ್ಯವಸ್ಥೆ.